ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಿನ್ನೆ ನಾನು ಮೊದಲನೇ ಬಾರಿ ನಂಜನಗೂಡಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಬಂದು ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿದೆ. ಸುಮಾರು ಇಲ್ಲಿವರೆಗೂ ಒಂದು 3 ಬಾರಿ ಅಷ್ಟೇ ನಂಜನಗೂಡಿಗೆ ಬಂದಿದ್ದೀನಿ. ನಂಜುಂಡೇಶ್ವರ ಸ್ವಾಮಿಯ ದರ್ಶನನ ಮಾಡಿದ್ದೀನಿ. ಸತ್ಯವಾಗ್ಲೂ ನಿನ್ನೆವರೆಗೂ ಕೂಡ ನನಗೆ ಗೊತ್ತೇ ಇರಲಿಲ್ಲ ನಂಜುಂಡೇಶ್ವರ ಸ್ವಾಮಿಯವರ ದೇವಸ್ಥಾನದ ಪಕ್ಕದಲ್ಲೇ ಈ ರಾಘವೇಂದ್ರ ಸ್ವಾಮಿಯವರ ಮಠ ಇದೆ ಅಂತ. ಮೊದಲು ನಾನು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ತಿಳ್ಕೊಳ್ಳುವಾಗ ಕೇಳಿದ್ದಷ್ಟೇ. ಹೀಗೆ ನಂಜನಗೂಡಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ತುಂಬಾ ವಿಶೇಷತೆ ಇದೆ, ಅಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿ ಬಂದರೆ ತುಂಬ ಒಳ್ಳೆಯದು ಅಂತ. ಆದರೆ ನಿನ್ನೆನೆ ಮೊದಲನೇ ಬಾರಿ ನಂಜನಗೂಡಿಗೆ ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಬೇಕು ಅಂತ ಅಂದ್ಕೊಂಡೇ ಹೋಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿದೆ. ನಿನ್ನೆ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನಂಜುಂಡೇಶ್ವರ ಸ್ವಾಮಿಯವರ ದೇವಸ್ಥಾನದ ಹತ್ರನೇ ಈ ರಾಘವೇಂದ್ರ ಸ್ವಾಮಿಯವರ ಮಠ ಇದೆ ಅಂತ. ತುಂಬ ಬೇಸರ ಆಯಿತು. ಈ ಹಿಂದೆ ನಾನು 3 ಬಾರಿ ಬಂದಿದ್ದರೂ ಕೂಡ ನೋಡಿ ರಾಘವೇಂದ್ರ ಸ್ವಾಮಿಯವರ ದಯೆ ಅನುಗ್ರಹ ಹೇಗಿರುತ್ತೆ ಅಂತ ಅಂದರೆ, ಈ ಹಿಂದೆ 3 ಬಾರಿ ಬಂದು ನಂಜುಂಡೇಶ್ವರ ಸ್ವಾಮಿ ದರ್ಶನನ ಮಾಡಿದ್ದೀನಿ ಹೊರತು ಅಲ್ಲೇ ಇರುವಂಥ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗೇ ಇಲ್ಲ. ಮತ್ತು ಆವಾಗೆಲ್ಲ ನನಗೆ ರಾಯರಂದರೆ ಯಾರು ಮತ್ತು ರಾಯರ ಬಗ್ಗೆ ಏನೂ ಕೂಡ ತಿಳ್ಕೊಂಡಿರಲಿಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಯವರ ಸೇವೆ ಕೂಡ ಮಾಡ್ತಿರ್ಲಿಲ್ಲ. ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡೋದಕ್ಕೆ ಶುರು ಮಾಡಿ ಒಂದು 3 ವರ್ಷ ಆದಮೇಲೆ ಇದೇ ಮೊದಲನೇ ಬಾರಿ ನಾನು ನಂಜನಗೂಡಿಗೆ ಬಂದು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿದ್ದು. ಎಲ್ಲದಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಯವರ ಒಂದು ಇಚ್ಛೆ ಅನ್ನೋದಿರಬೇಕು. ಅವ್ರ ಇಚ್ಛೆ, ಅವರ ಅನುಗ್ರಹ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ರಾಯರ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಿನ್ನೆ ನನಗೆ ಆ ಭಾಗ್ಯ ಸಿಕ್ತು. ತುಂಬ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನ ಆಯಿತು. ಸಾಮಾನ್ಯವಾಗಿ ನಾವು ರಾಘವೇಂದ್ರ ಸ್ವಾಮಿಯವರ ಯಾವುದೇ ಮಠಕ್ಕೆ ಹೋದ್ರೂ ಮೊದಲು ನಾವು ನೋಡೋದೇ ರಾಯರ ಬೃಂದಾವನ. ನಿನ್ನೆ ನನಗೆ ಸಡನ್ನಾಗಿ ಹೋದ ತಕ್ಷಣ ರಾಯರ ಮಠದೊಳಗಡೆ ಎದುರಿಗೆ ನೋಡಿದ್ದು ಆಂಜನೇಯ ಸ್ವಾಮಿಯವ್ರನ್ನ ನೋಡಿದ ತಕ್ಷಣ ನನಗೆ ಒಂದು ರೀತಿ ಶಾಕು. ಇದೇನಿದು, ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ? ರಾಯರ ಬೃಂದಾವನ ಇರಬೇಕಲ್ವ, ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ತಾನೇ ರಾಯರ ಮಠದಲ್ಲಿರೋದು. ನಾನು ಯಾವ ದೇವ್ರನ್ನ ನೋಡ್ತಿದ್ದೀನಿ? ನನಗೆ ಮೊದಲು ನಾನು ನೋಡ್ತಿರುವಂತಹ ದೇವರು ಆಂಜನೇಯ ಸ್ವಾಮಿಯವರು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಹೂವೆಲ್ಲ ಹಾಕಿದ್ರು, ತುಂಬ ಕನ್ಫ್ಯೂಸನು. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ, ರಾಯರ ಬೃಂದಾವನನೇ ಕಾಣಿಸ್ತಿಲ್ವಲ್ಲ ಅಂತ. ಅವರು ಒಂದು ಸೆಕೆಂಡ್ ಕೂಡ ನಿಲ್ಲಿಲ್ಲ ದೇವ್ರ ಮುಂದೆ. ಮೋಸ್ಟ್ಲಿ ಹಿಂಗೆ ಸುತ್ಕೊಂಡು ಹೋದರೆ ಸಿಗ್ತಾರೇನೋ ಅಂತ ಅಂದ್ಬಿಟ್ಟು ಅವ್ರು ಹೊರಟ್ಬಿಟ್ರು. ಆದರೂ ನಾನು ಅಲ್ಲೇ ನಿಂತ್ಕೊಂಡೆ. ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ, ಎಲ್ಲಾದರೂ ಹೆಸರು ಬರೆದಿದೆಯಾ ಅಂತೆಲ್ಲ ನೋಡ್ತಿದ್ದೀನಿ. ಆ ಮೂರ್ತಿ ಮೇಲೆ ಏನೂ ಕಾಣಿಸ್ತಿಲ್ಲ, ಆಂಜನೇಯ ಸ್ವಾಮಿಯವ್ರು ಮಾತ್ರ ಕಾಣಿಸ್ತಿದ್ದಾರೆ. ಇದೇನು ಸ್ವಾಮಿ, ನಾವು ನಿಮ್ಮನ್ನು ನೋಡಬೇಕು ಅಂತ ಬಂದೋ, ಆದರೆ ಇಲ್ಲಿ ಆಂಜನೇಯ ಸ್ವಾಮಿನ ನೋಡ್ತಾ ಇದ್ದೀವಲ್ಲ, ನಿಮ್ಮ ಬೃಂದಾವನ ಎಲ್ಲಿರುತ್ತೆ ಇಲ್ಲಿ ಅಂತ ಅಂದ್ಕೊಂಡೆ. ಹಾಗೆ ಆಂಜನೇಯ ಸ್ವಾಮಿಯವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿತಿದ್ದೆ. ಯಾಕೆ ಇಷ್ಟು ಕನ್ಫ್ಯೂಸನು, ಯಾಕೆ ನನಗೆ ಕಣ್ಣಕ್ಕೆ ಕಾಣಿಸ್ತಿಲ್ಲ ಅಂತ ನೋಡಿದ್ರೆ ಆಂಜನೇಯ ಸ್ವಾಮಿಯವರ ಕೆಳಗಡೆನೆ ಒಂದು ರಾಯರ ಮೂರ್ತಿನ ಇಟ್ಟಿದ್ರು. ಆಗ ನನಗೆ ಆ ಮೂರ್ತಿನ ನೋಡಿ ಅನ್ನಿಸ್ತು, ನಾವು ಕರೆಕ್ಟಾಗಿ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಬಂದಿದ್ದೀವಿ. ಮೋಸ್ಟ್ಲಿ ಹೀಗೆ ಪ್ರದಕ್ಷಿಣೆ ಹಾಕುವಾಗ ಎಲ್ಲೋ ಬೃಂದಾವನ ಕಾಣಿಸುತ್ತೇನೋ ಅಂತ ಅಂದ್ಕೊಂಡು ಇನ್ನೊಮ್ಮೆ ಅಲ್ಲೇ ನಿಂತು ನಮಸ್ಕಾರನ ಮಾಡಿಕೊಂಡು ಹಾಗೆ ಪಾಸ್ ಆದರೂ ಕೂಡ ಅಲ್ಲೇ ಪಕ್ಕನೇ ಈ ಆಂಜನೇಯ ಸ್ವಾಮಿಯವರ ಪಕ್ಕನೇ ರಾಘವೇಂದ್ರ ಸ್ವಾಮಿಯವರ ಮೂರ್ತಿ ಮೂಡಿದೆ. ಕೆತ್ತನೆ ಕೂಡ ಮಾಡಿಲ್ಲ, ಅದು ಮೂಡಿರುವಂತಹ ಮೂರ್ತಿಯಂತೆ ಬೃಂದಾವನದ ರೂಪದಲ್ಲಿಲ್ಲ. ಅವರ ಏನು ಆಕಾರ ಇದೆ, ಆಕೃತಿ ಇದೆ, ಅದೇ ಆಕೃತಿಲಿ ಕಲ್ಲಲ್ಲಿ ಮೂಡಿರುವಂಥದ್ದು. ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಅಲ್ವಾ. ಸೊ ನಾನೇನು ಮಾಡಿದೆ, ರಾಯರ ಮುಂದೆ ಪಾಸ್ ಆದರೂ ಕೂಡ ರಾಘವೇಂದ್ರ ಸ್ವಾಮಿಯವ್ರನ್ನ ನಾನು ನೋಡಲಿಲ್ಲ. ಹಾಗೆ ವಿಡಿಯೋ ಮಾಡ್ತಾ ಮುಂದೆ ಬರ್ತಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಯವರ ಸ್ಟ್ಯಾಚು ಇತ್ತು. ಸ್ಟ್ಯಾಚು ಮುಂದೆ ನಿಂತ್ಕೊಂಡು ನಮಸ್ಕಾರನ ಮಾಡಿಕೊಂಡು ಅಲ್ಲೇ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಳ್ತಿದ್ದೆ. ಅಷ್ಟರಲ್ಲಿ ಅರ್ಚಕರು ಬಂದ್ಬಿಟ್ಟು ಹೇಳಿದ್ರು, ವಿಡಿಯೋ ಎಲ್ಲ ಮಾಡ್ಕೋಬಾರ್ದಮ್ಮ ಅಂತ. ಸರಿ ಅಂತ ಹೇಳಿ ಹಾಗೆ ಮುಂದೆ ಬರೋ ಅಷ್ಟರೊಳಗಡೆ ನಮ್ಮನೆಯವ್ರು ಏನು ಮಾಡಿದ್ದಾರೆ, ಒಂದು ಬಾರಿ ಪ್ರದಕ್ಷಿಣೆನ ಬಂದಿದ್ದಾರೆ. ಎಲ್ಲೂ ರಾಯರ ಬೃಂದಾವನ ಕಾಣಿಸ್ತಾ ಇರೋದ್ರಿಂದ ಅರ್ಚಕರ ಹತ್ರ ಹೋಗಿ ಕೇಳಿದಾಗ ಅರ್ಚಕರು ಹೇಳಿದ್ರಂತೆ, ರಾಯರು ಈ ರೀತಿ ಬೃಂದಾವನದ ರೂಪದಲ್ಲಿಲ್ಲ, ಮೂರ್ತಿ ರೂಪದಲ್ಲಿದ್ದಾರೆ, ಹೀಗೆ ಒಳಗಡೆ ಹೋದರೆ ಕಾಣಿಸ್ತಾರೆ ನೋಡಿ ಅಂತ ಹೇಳಿದ್ರಂತೆ. ನನಗೂ ಕೂಡ ಅವರು ಹೇಳಿದ್ರು, ಈ ರೀತಿ ಬೃಂದಾವನ ಇಲ್ಲ, ಹಿಂಗೆ ಹೋಗು ಒಳಗಡೆ ದರ್ಶನ ಆಗುತ್ತೆ, ದರ್ಶನ ಮಾಡು ಅಂತ. ಸರಿ, ನಾನು ರಾಯರ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ದರ್ಶನನ ಮಾಡಿದೆ. ಮೊದಲನೇ ಬಾರಿ ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ ಆ ರೀತಿ ಮೂರ್ತಿ ರೂಪದಲ್ಲಿ ನೋಡಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಅರ್ಚಕರು ಹೇಳಿದ್ರಲ್ಲ ಫೋಟೋ ಎಲ್ಲ ತೊಗೋಬಾರ್ದು, ವಿಡಿಯೋ ಎಲ್ಲ ಮಾಡ್ಕೋಬಾರ್ದು ಅಂತ ತೊಗೊಳ್ಳಿಲ್ಲ. ಹಾಗೆ ರಾಯರ ಮುಂದೆ ನಿಂತ್ಕೊಂಡು ನಾನು ಸ್ತೋತ್ರನ ಹೇಳ್ಕೊಂಡೆ.
ತುಂಬ ಅಂದರೆ ತುಂಬ ಸಂತೋಷ ಆಯಿತು ರಾಯರ ದರ್ಶನದಿಂದ. ಅದಾದಮೇಲೆ ಅರ್ಚಕರಿಂದ ಮಂತ್ರಾಕ್ಷತೆನ ತಗೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ಮತ್ತೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಂಜುಂಡೇಶ್ವರ ಸ್ವಾಮಿಯವರ ದರ್ಶನನ ಮಾಡಿದೆ. ತುಂಬ ಚೆನ್ನಾಗಿದೆ ನಂಜನಗೂಡಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಯವರ ಮಠ. ಎಲ್ಲ ಕಡೆ ನಾವು ಬೃಂದಾವನದ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡಿದ್ರೆ, ಇಲ್ಲಿ ಮೂರ್ತಿ ರೂಪದಲ್ಲಿ ಇದನ್ನು ಯಾರೋ ಒಬ್ಬರು ಕೆತ್ತನೆ ಮಾಡಿಲ್ಲ ಅಥವಾ ಎಲ್ಲಿಂದನೋ ಕೆತ್ತನೆ ಮಾಡಿಸ್ಕೊಂಡು ಬಂದು ತಂದಿಟ್ಟು ಪೂಜೆ ಮಾಡ್ತಿಲ್ಲ. ಅಲ್ಲೇ ಮೂಡಿರುವಂತಹ ರಾಘವೇಂದ್ರ ಸ್ವಾಮಿಯವರ ಬಿಂಬ. ನನಗಂತೂ ನಿನ್ನೆ ಈ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಬಂದು ರಾಯರ ದರ್ಶನನ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಲ್ಲದಕ್ಕೂ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಇರಬೇಕು. ಅವರ ಅನುಗ್ರಹ ಅವರ ಆಶೀರ್ವಾದ ಇದ್ದರೆ ಮಾತ್ರ ನಾವು ಯಾವುದೇ ರಾಯರ ಮಠಕ್ಕಾಗಲಿ ಹೋಗಿ ರಾಯರ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು.